ವಿಜಯವರೇ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಯಾವ ಊರು? ಕುಂಬ್ಳಾಪುರ, ತಮಿಳ್ನಾಡು ಬಾರ್ಡ್ರು. ಕರ್ನಾಟಕದ ಗಡಿ ಭಾಗ. ಕರ್ನಾಟಕ ಒಂದು 2-3 ಕಿಲೋಮೀಟ್ರು? ಇಲ್ಲ ಸರ್, 1 ಕಿಲೋಮೀಟ್ರಾ? ನೆಕ್ಸ್ಟ್ ಫಸ್ಟು ನಿಮ್ಮೂರೇ ಬರೋದು, ಆನೇಕಲ್ ಸಿಟಿ ಆದಮೇಲೆ. ಸರ್ ಕಡೆ ಅಲ್ಲ ಸರ್, 6 ಅಲ್ಲಿಂದ ಒಂದೊಂದಲ್ಲಿ ಹಂಗೆ ಇವೆ ಸರ್. ನೋಡಿ, ಒಂದೊಂದಲ್ಲಿ ಹಂಗೆ ಇವೆ, ಕಡೆ ಬಿದ್ದವೆ. ಒಂದೊಂದಲ್ಲಿ ಹಂಗೆ ಇವೆ ಸರ್. ಎಲ್ಲ ಜಾತ್ರೆಗಳೆಲ್ಲ ಮೆರ್ಕೊಬಂದು ಇವು ನಿಮ್ಮನೆಗೆ ಇಸ್ಕೊಂಡಿದ್ದಾವೆ. ಎಲ್ಲೆಲ್ಲಿಂದ ಬಂದವು ಸರ್? ಎಲ್ಲಿದ್ವು ಇವು ಕರುಗಳು? ಅದು ಬಸ್ತಿವರಿ ಮಗ ಅಂತ ಇದನ್ನ 4 ಕಲ್ಲಲ್ಲಿ ಬಿತ್ತನೆವರಿ ಅಂತಂದು ಇಡ ಹೊಡೆದಿದ್ರು ಇದನ್ನ. ಓ, ಇದು ಬ್ರಹ್ಮ ಅಂದ್ರೆ ಇದೇನಾ? ಬ್ರಹ್ಮನ ಇದು? 4,05,000 ಇದನ್ನ ತಗೊಂಡು ಇಡ ಹೊಡೆದಿದ್ರು. ಹೌದೌದು, ಮೋಹನ್ ಅವ್ರ ಮನೇಲಿ ಇದ್ದಿದ್ದು. ಇದನ್ನ ಡೇನಿಕೋಟೆ ಹತ್ರ ಹೋಗಿ ಬಿತ್ತನೆವರಿನ ತಂದು ಕೊಡಳಿತ ಬಿತ್ತನೆ ಹೊಡೆದು ಇದನ್ನ ಕೂಟ ಮಾಡಿದ್ರು. ಹೌದೌದು, ತಿರುಗಿದೇನ ಆಗಲ್ಲ ಅಂತ ಬೇರೆ ಕೊಟ್ಬಿಟ್ಟಿದ್ರಲ್ಲ. ಇದ್ರ ಸ್ಟೋರಿ ಇವಾಗ ಇದ್ರ ಜೊತೆಗಂತ ಎತ್ತು ಹುಡುಕಿರೋರು ನನ್ನ ಸೇರಿಸ 4 ಜನ. ನಾನು ಇದನ್ನೇ ಸರ್ ಫಸ್ಟ್ ತಗೊಂಡಿದ್ದು. ಆಮೇಲೆ ವಿಧಿ ಇದ್ರೆ ತಿರ್ಗಾ ಇದನ್ನೇ ತಗೊಂಡು. ಓ, ನೀವು 120 ಹಾಕಿರೋದಾ? ಅಂದ್ರೆ ಜೊತೆ ನೀವು ಕೊಟ್ಬಿಡೋದು ಜೊತೆ ಅದಕ್ಕೆ ನೀವು ಏನು ಕಳ್ಮತ್ ಅದನ್ನೇ ಕೇಳ್ತಾರಲ್ಲ. ಇದು ಆಯ್ತದೆ ಅಂತಾರೆ. ನಮ್ಮನೇನ ಏನು ಮಾಡಲ್ಲ ಸರ್. ನಮ್ಮ ಹೆಂಗಸರೆಲ್ಲ ಇಟ್ಕೊಂತಾರೆ, ನಾವೆಲ್ಲ ಇಟ್ಕೊಂತೀವಿ ಸರ್. ಬ್ರಹ್ಮ ಅಂದ್ರೆ ಒಳ್ಳೊಳ್ಳೆ ಕರುಗಳು ಕೊಟ್ಟಿದ್ದು. ಸರ್, ನಾವು ಹೊಸದಾಗ ಹೋದಾಗ ಬೀಜ ಹೊಡೆದಿದ್ರು, ವಿಡಿಯೋ ಮಾಡಕ್ಕೆ ಬೇಡ ಅಂದ್ರಲ್ಲ. ಮಾಚೋಳ್ಳಿ ಇದು ಹುಡುಗಿ ರೇಸ್ ಹೋಗ್ಬಿಟ್ಟು ಬಂದು ನೋಡಿ. ಅಲ್ಲಲ್ಲ, ನಾವು ಮಾಗಡಿಗೇನೋ ಬಂದ್ವಿ. ಅಲ್ಲ, ಇವ್ರ ಹತ್ರ ನಾಗರಾಜಣ್ಣವರು ಇಸ್ಕೊಂಡಿದ್ರು, ಇವ್ರ ಹತ್ರ ಮೋಹನ್ ಅವ್ರ ಹತ್ರ. ಎಡಕ್ಕೂ ಬೀಜ ಹೊಡೆದು ಮನೇಲಿತ್ತು. ಅದು ವಿಡಿಯೋ ಮಾಡೋದು ಬೇಡ, ಮೈ ಕೈ ನೋವು ಹೋಗಕ್ಕೆ ಅಂತ ಹೇಳಿದ್ರು. ಇವರು ಮರ್ವೇಶ್ ಹತ್ರ ಹೋಗಿತ್ತು. ಮರ್ವೇಶ್ ಹತ್ರ ಹೋಗಿತ್ತು. ಆಮೇಲೆ ಅದು ಹೋಗಿತ್ತು ಅನ್ಸುತ್ತೆ. ಇಲ್ಲ ಸರ್, ಆಮೇಲೆ ಕೂಟ ಬಿದ್ಮೇಲೆ ಇವು ಬಿಡಿಲ್ಲ. ಅದೇ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ತಿರ್ಗಾ ಅವೇ ಬೀಳೋದು. ಮೊನ್ನೆ ಮಾಗಡಿಲಿ ಬೇಬಿಲಿ ಅದು ಒಂದೇ ಹೋಗಿತ್ತು. ತಿರ್ಗಾ ಮಾಗಡಿಲಿ ವಿಧಿಯಲ್ಲಿ ತಿರ್ಗಾ ಇನ್ ತಂದು ನಮ್ಮ ಹೊಸೂರು ನಾರಾಯಣಪ್ಪ ತಿರ್ಗಾ ಇದನ್ನೇ ಹಾಕೋದು. ನಾರಾಯಣಪ್ಪ ಹೊಸೂರು, ಅದೇ ಅಂದಿ ಇದು. ಅವರು ನಾರಾಯಣಿ. ಮೊನ್ನೇನು ಇದು ಅದನ್ನ ನಾನು ತಗೊಂಡಿದ್ದೆ. ಇದನ್ನ ಸಂತೋಷನ ತಗೊಂಡಿದ್ರು. ಅವ್ರ ಹತ್ರ ನಾನೇ ತಗೊಂಡು ಕೂಟ ಮಾಡ್ಕೊಂಡು ತಗೊಂಡು 15 ದಿನ ಆಗಿತ್ತು. ಆಮೇಲೆ ಇದು ತಗೊಂಡು. ನೀವೇನು ಕೊಡಲ್ಲ ಸದ್ಯಕ್ಕೆ? ಇಲ್ಲ ಸರ್, ಕೊಡಲ್ಲ. ಇನ್ನೂ ಸ್ವಲ್ಪ ಮೈಸ್ಕೊಂಡ್ಗೆ ಮೊನ್ನೆ ಒಂದು ಫಂಕ್ಷನ್ ಇತ್ತು, ಹೋಗಿದ್ವು. ನಾವು ಕಳ್ಸಲ್ಲ, ಎಲ್ಲೋ ಫಂಕ್ಷನ್ ನಮ್ಗೆ ಚೆನ್ನಾಗಿ ಸಾಕ್ಬೇಕಿನ್ನ. ಸಾಕ್ಬೇಕು ಸರ್. ಬಣ್ಣ ಅಷ್ಟು ಗಾಸಿ ಇದೇ ಬಣ್ಣ ಅನಿಸ್ತದೆ. ಇಲ್ಲ, ಬರ್ತದೆ ಬಣ್ಣ, ಬರಲ್ವಾ? ಬರ್ತದೆ. ಈಗ ಕೈ ತಿಂಡಿ ಮಾಮೂಲಿ ಸರ್, ರವೆ ಬೂಸ, ಚಕ್ಕೆ ಬೂಸ, ಜೋಳದ ಮಿರ್ಚುಂಬಳೆ. ಇದು ಕರುವಲ್ಲೂ ವಿಡಿಯೋ ಮಾಡಿದ್ದೆ. 10 ತಿಂಗಳು ಕರುವಲ್ಲಿ ಇವ್ರ ಮನೆಯಲ್ಲಿ, ಮೋಹನ್ ಅವ್ರ ಮನೆಯಲ್ಲಿ ಬಂದಿತ್ತು. ಯಾರು ಕಿರಣ್ ಅಂತ ಬಿಡದಿ ಹತ್ರ ಅಪ್ಪಿ ಅಂತಾರೆ. ಅವನು ತಗೊಂಡು ಅವನಿಂದ ಇವ್ರು ತಗೊಂಡ್ರು ಮೋಹನ್ ಅವರು. ಕಟ್ತಾ ಇತ್ತು ಸುಮಾರು ಒಂದು 300-400 ಹಸು. ಸಣ್ಣ ಕರುವಲ್ಲೂ ನೋಡಿದ್ದೆ. ಆಮೇಲೆ ಸ್ನೇಹಿತರು ಬಂದ್ರಿ, ಇದು ಬ್ರಹ್ಮ ಓರಿ ಅಂತ ಹೇಳ್ತಾ ಇದ್ವಿ. ನೀವು ಹೇಳಿದ್ ನನಗೆ ಗೊತ್ತಾಗಿದ್ದು. ಅಲ್ಲ, ಅವರು ವಿನಯ್ ಅಂತ ಇದ್ದಾರೆ. ಅವ್ರ ಮನೆಯಲ್ಲಿ ಅವರು ನಾಗರಾಜ್ ಅವರು ಅಣ್ಣನ ಮಗನ ಏನೋ ಅವರು. ಅವ್ರ ಪಾಪ ಯಾವಾಗೂ ಹೇಳೋರು, ಬೀಜ ಹೊಡೆದ್ಬಿಟ್ಟು ಪಾಪ ತಪ್ಪು ಮಾಡಿದ್ವಿ ಅಂತ. ತಂದಿನ ಮಾತ್ರ ಹುಲಿನ ಹಿಡಿಬೋದು, ಹಂಗಾಯ್ತಿದ್ದು. ಅಯ್ಯ ಯಾವ ಕಪ್ಪ ತಂದೆ ಅನ್ಸ್ಬಿಡ್ತು. ಈಗೇನಿಲ್ಲ ಸರ್, ಮಗ ಏನು ಮಾಡಲ್ಲ. ಮನೆ ಮೆರವಣಿಗೆ ಹೋಗಿದ್ವು, ಗಾಡಿ ಕಟ್ಟಿ ದೇವ್ರ ನೋಡ್ಕೊಂಡು ಆರ್ಗದಲ್ಲಿ ಚೆನ್ನಾಗಿ ಮಾಡ್ಕೊಟ್ವು. ಎಷ್ಟು ಹುಡುಗರು ಪಾಪ ಗುರ್ತಿದ್ದ ಹುಡುಗರು, ಕಾಲೇಜ್ ಹುಡುಗರು ಹಾಕೊಂಡು ಹೋಗ್ತಿದ್ರು. ಆಮೇಲೆ ನಾನು ಹೋಗಿ ಏನು ಮಾಡಲ್ಲ, ಚೆನ್ನಾಗವೆ. ತಿನ್ನಕ್ಕೆ ಚೆನ್ನಾಗವೆ ಸರ್. ಶೋಕಿ ಅಂದ್ಬಿಟ್ಟು ದೌಲತ್ ಮಾಡಲ್ಲ. ಏನು ಇಕ್ಕಿದ್ರು ತಿಂತವೆ. ಎಷ್ಟು ಅಮ್ಮದಾಗ ತಿಂತವೆ. ಇನ್ನು ಕೊಟ್ಟರು ನಾನು ತಿಂತವ್ ತಂದು ಯಾಕೆ ಬಾದಿ ಬಿಡಬೇಕು, ತಿನ್ಸೋದು ಅವನ್ನೆಲ್ಲ ಯಾರು ಸರ್ ತಿಂದ್ಬಿಟ್ಟು. ಅದಕ್ಕೆ ಇದನ್ನೇ ಸರ್ ತುಂಬ ಜನ ಕೇಳಿದ್ರು, ಒಂಟಿ ಕೇಳ್ತಾರೆ ಬೇಡ ಅಂತೇಳಿ ಮಾಡ್ತೀವಿ. ಆಯಿತು ವಿಜಯರೇ, ಹೆಂಗೋ ಬ್ರಹ್ಮ ಊರಿನ ನೋಡಂಗೆ ಮಾಡಿದ್ರೆ. ನನಗೂ ಗೊತ್ತಿಲ್ಲ ಸರ್, ಹಿಂಗೆ ನಿಮ್ಮಂತರು ಹೇಳಿದಾಗ ಓ ಇದ ಅನ್ಕೊಂಡು. ಅಂದರೆ ಅದು
ಸ್ಟೈಲು ಅದು ನಿಂತ್ಕೊಳೋ ಗತ್ತು ಅದ್ರ ಅಪ್ಪನ ಕೇಳಬೇಕಲ್ಲ, ಅವ್ರ ಅಪ್ಪನ ಇದೆ. ಸ್ಟೈಲೇ ಬೇರೆ, ಅದ್ರ ಗದ್ದೆ ಬೇರೆ ಸರ್. ಹಾಂ ಹಾಂ. ತಂದೆನೂ ಒಂದು ಪಾಯಿಂಟ್ ನಿಲ್ಲಿಸ್ಬಿಡೋದು, ಅದು ನಿಜವಾಗ್ಲೂ ಬೀಜದಲ್ಲೇ ಇದೆ. ಹೌದಾ? ಅದು ಒಂದೇ ಬಿಟ್ಟರೆ ಅದು ಹೋಗುತ್ತಲ್ಲ ಸರ್, ಸ್ಟೈಲು ಹೊಡಿತೀನಿ ಬರೀ ಅಲ್ಲಿ ನೋಡಿನ ಯಾವ ಲೆಕ್ಕಲ್ಲಿ ಬರ್ತದೆ ಅಂದರೆ ತಲೆನ ಬುಗ್ಸ್ಕೊಳೋದ್ರ ಇತಿಹಾಸದಲ್ಲಿ ಬರೋಲ್ಲ, ತಲೆನ ಎತ್ಕೊಂಡೇ ಬರೋದು. ಅದು ಬಿಡ್ತೀನಿ ಇರೋದು. ಹಾಂ